USA ಆ್ಯಂಡ್ ಸೌದಿ ಅರೇಬಿಯಾ ಈ ಮೂರು ದೇಶಗಳಿಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ರಫ್ತು ಮಾಡ್ತಾ ಇದ್ದೀವಿ. ಅಂದರೆ ತುಪ್ಪದ ಬೇಡಿಕೆ ಜಾಸ್ತಿ ಆಗ್ತದೆ. ದೇಶ ವಿದೇಶಗಳಲ್ಲಿಯೂ ಕೂಡ ಕರ್ನಾಟಕದ ತುಪ್ಪಕ್ಕೆ, ನಂದಿನಿ ತುಪ್ಪಕ್ಕೆ ಬೇಡಿಕೆ ಇದೆ. ಅದಕ್ಕೋಸ್ಕರವಾಗಿ ಕಳಿಸ್ತಾ ಇದ್ದೀವಿ. ನೀವು ನಮ್ಮ ಕುಮಾರ ನಮ್ಮ ಜಿಲ್ಲೆಯವರು ಅಲ್ಲಿ ವಿದೇಶದಲ್ಲಿ ಇದ್ದಾರೆ. ಯಾವ ದೇಶದಲ್ಲಿ? ಅಮೇರಿಕಾದಲ್ಲಿ ಇದ್ದಾರೆ. ಸೊ ಅವರು ಇದರ ಏಜೆನ್ಸಿ ತಗೊಂಡು ಮಾಡ್ತಾ ಇದ್ದಾರೆ. ಅದರಿಂದ ಅವ್ರಿಗೂ ಶುಭವಾಗಲಿ, ಮತ್ತು ನಂದಿನಿ KMFಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಹೈಕಮಾಂಡ್ ಎಚ್ಚರಿಕೆ ನಡುವೆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನು, ಓಲಿ ಈಗ MLAಗಳು ಅವ್ರ ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಾವು ಹೇಳ್ತೀವಿ. Set of MLAs also are appealing the High Command. No, my filing, whatever they want to say, let them say to the High Command. Ultimately, to put a full stop to this confusion, the High Command has to take a decision. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಕರ್ನಾಟಕದ ಹೆಮ್ಮೆಯ KMF ನಂದಿನಿ ಬ್ರ್ಯಾಂಡ್ ತುಪ್ಪವನ್ನು ನಾವು ಇವತ್ತು ಹೊರದೇಶಗಳಾದ ಅಮೇರಿಕಾ ದೇಶ, ಸೌದಿ ಅರೇಬಿಯಾ ಮತ್ತು ಆಸ್ಟ್ರೇಲಿಯಾ ದೇಶಗಳಿಗೂ ಕೂಡ ತುಪ್ಪವನ್ನು ರಫ್ತು ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ. ಆ ಯೋಜನೆಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರು ಶ್ರೀ K. ವೆಂಕಟೇಶ್ವರರು ಕೂಡ ಈ ಬಾವಟವನ್ನು ಹಸಿರು ನಿಶಾನೆ ತೋರುವ ಮುಖಾಂತರ ಇವತ್ತು ಲಾಂಚ್ ಮಾಡಿದ್ದಾರೆ. ಇದು ಕನ್ನಡಿಗರಾದ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಒಂದು ಸಂಗತಿ. ಕನ್ನಡಿಗರ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ಏನಿದೆ, ಈ ನಂದಿನಿ ಬ್ರ್ಯಾಂಡ್ನಡಿ ತುಪ್ಪವನ್ನು ನಾವು ಹೊರದೇಶಗಳಿಗೂ ಕೂಡ ಕಳಿಸ್ಬೇಕು. ಕೇವಲ ಕರ್ನಾಟಕ ಮತ್ತು ಭಾರತ ದೇಶದ ಅಷ್ಟೇ ಅಲ್ಲ, ನಂದಿನಿ ತನ್ನ ಮಾರುಕಟ್ಟೆಯನ್ನು ವಿಶ್ವದಾದ್ಯಂತ ವಿಸ್ತರಿಸ್ಕೊಂಡಿದೆ ಅನ್ನುವ ಒಂದು ಇದು ಖುಷಿ ಪಡುವಂಥ ವಿಚಾರ. ಹಾಗಾಗಿ ನಾವು ಈ ಒಂದು ನಂದಿನಿ ತುಪ್ಪವನ್ನು ಹೊರದೇಶಗಳಾದ ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಮತ್ತು ಅಮೆರಿಕ ದೇಶಗಳು ಕೂಡ ಕೂಡು ಸೂಪರ್ ಫುಡ್ ಅನ್ನೋ ಒಂದು ಏಜೆನ್ಸಿ ಆಸ್ಟ್ರೇಲಿಯಾ ಮತ್ತು ಅಮೆರಿಕ ದೇಶಕ್ಕೆ, ಈಸ್ಟರ್ನ್ ಎಂಟರ್ಪ್ರೈಸಸ್ ಅನ್ನೋರು ಸೌದಿ ಅರೇಬಿಯಾ ದೇಶಕ್ಕೆ ಈ ರಫ್ತುವನ್ನು ತೊಗೊಂಡು ನಮ್ಮ ತುಪ್ಪವನ್ನು ಮಾರಾಟ ಮಾಡಲಿಕ್ಕೆ ನಮಗೆ ಡಿಮ್ಯಾಂಡನ್ನು ಕೊಟ್ಟಿದ್ದರು. ಆ ಡಿಮ್ಯಾಂಡ್ ಅನುಗುಣವಾಗಿ ನಾವಿವತ್ತು ಸುಮಾರು 13 ಮೆಟ್ರಿಕ್ ಟನ್ ತುಪ್ಪವನ್ನು ನಾವಿವತ್ತು ರಫ್ತು ಮಾಡಲಿಕ್ಕೆ ಕ್ರಮ ತೊಗೊಂಡಿದ್ದೇವೆ. ಈ ಏನು ತುಪ್ಪ ಸೌದಿ ಅರೇಬಿಯಾಗೆ ಕೊಚ್ಚಿನ್ ಬಂದ್ರ ಮುಖಾಂತರವಾಗಿ ಶಿಪ್ಮೆಂಟಿಂಗಲ್ಲಿ ಹೋಗುತ್ತೆ, ಅದೇ ರೀತಿ ಆಸ್ಟ್ರೇಲಿಯಾ ಮತ್ತು USA ಚೆನ್ನೈ ಬಂದ್ರ ಮುಖಾಂತರವಾಗಿ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ಸಿಹಿ ಉತ್ಪನ್ನಗಳನ್ನು ನಾವು ರಿಟೇಲ್ ಇದರಲ್ಲಿ ನಾವು ಎಲ್ಲ ದೇಶಗಳ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕೊಟ್ಟಿದ್ದೀವಿ. ತುಪ್ಪದ್ದು ನಾವು ಅಲ್ಲಿ ಲೋಕಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಕೊಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಈಗ ಅದನ್ನು ಎಲ್ಲ ಪ್ಯಾರಾಮೀಟರ್ಸ್ ನಾವು ಮ್ಯಾಚ್ ಮಾಡಿ ಈಗ ತುಪ್ಪವನ್ನು ರಫ್ತು ಮಾಡ್ತಾ ಇದ್ದೀವಿ. ಟೈಮ್ ಲಿಮಿಟ್ ರೆಗ್ಯುಲರ್ ಇದು ನಿರಂತರವಾಗಿ ನಡೀತಾ ಇರ್ತದೆ. ಈಗ 13 ಟನ್ ಕೊಟ್ಟಿದ್ದೇವೆ. ಇನ್ನೂ ಬೇಡಿಕೆ ಹೆಚ್ಚು ಬಂದರೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ತುಪ್ಪವನ್ನು ಕೊಡಲಿಕ್ಕೆ ನಾವು ಕ್ರಮ ಹಮ್ಮಿಕೊಂಡಿದ್ದೇವೆ. ಈಗ ಸರ್ಕಾರದ ಮುಂದೆ ಆಗಲಿ, KMF ಮುಂದೆ ಆಗಲಿ ಹಾಲಿನ ದರ ಪರಿಶೀಲನೆ ಮಾಡೋ ಯಾವುದೇ ಸುದ್ದಿ ಅಥವಾ ವಿಚಾರ ಇಲ್ಲ. ಇನ್ನು ಕಳೆದ ಏಪ್ರಿಲ್ 1 ನಾವು ಸುಮಾರು 4 ರೂಪಾಯಿ ದರವನ್ನು ಏನು ಹೆಚ್ಚು ಮಾಡಿದ್ವಿ, ಅಷ್ಟು 4 ರೂಪಾಯಿನ ರೈತರವಾಗಿ ನೇರವಾಗಿ ವರ್ಗಾವಣೆ ಮಾಡ್ತಾಯಿದ್ವಿ. ಈಗ ನಿರಂತರವಾಗಿ 1 ಕೋಟಿ ಲೀಟರ್ ಹಾಲನ್ನು ನಾವು ಪ್ರೊಕ್ಯೂರ್ ಮಾಡ್ತಾಯಿದ್ವಿ. ಹಾಲಿನ ದರ ಹೆಚ್ಚು ಮಾಡುವಂಥದ್ದು ಯಾವುದೋ ವಿಚಾರ ನಮ್ಮ ಮುಂದೆ ಇಲ್ಲ. ಈಗಾಗಲೇ ಕೊಡ್ತಾ ಇದ್ದೀವಿ. 4 ರೂಪಾಯಿ ಕೂಡ ನೇರವಾಗಿ ಎಲ್ಲ ಒಕ್ಕೂಟಗಳು 16 ಒಕ್ಕೂಟಗಳು ಕೂಡ ಎಲ್ಲ ರೈತರಿಗೆ ಹಾಲು ಉತ್ಪಾದನೆ ನೇರವಾಗಿ ವರ್ಗಾವಣೆ ಮಾಡ್ತಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮೇಯ್ನ್ ಆಗಿ ತುಪ್ಪ, ಅದ್ರ ಜೊತೆಗೆ ಬೇರೆ ಬೇರೆ ನಾವು ಸಿಹಿ ತಿಂಡಿ ಉತ್ಪನ್ನ ಮಾಡ್ತಾ ಇದ್ದೀವಲ್ಲ, ಅದಕ್ಕೂ ಸಹ ಹೆಚ್ಚು ಬೇಡಿಕೆ. ಮತ್ತು ನಮ್ಮ ಐಸ್ ಕ್ರೀಮ್, ಈಗ ನಾವು ಕಳಿಸ್ತಲ್ಲ ದುಬೈಗೆ ಹೋಗಿದ್ವಿ ಒಂದು 15 ದಿವಸದಿಂದ, ಕನ್ನಡ ಸಂಘ ಉದ್ಘಾಟನೆ. ಆಗ ಅಲ್ಲಿಯವರೆಲ್ಲ ಹೇಳ್ತಾ ಇದ್ರು, ನಿಮ್ಮ ಐಸ್ ಕ್ರೀಮು ಬೇರೆ ಐಸ್ ಕ್ರೀಮ್ ಅಂತ ಎಲ್ಲ ಚೆನ್ನಾಗಿದೆ ಅಂತೇಳಿ. ಹೀಗೆ ನಮ್ಮ ಉತ್ಪನ್ನಗಳಿಗೆ ದಿನೇ ದಿನೇ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾವು ನಮ್ಮ ಕುಮಾರ್ ಅವರು ಆಸ್ಟ್ರೇಲಿಯಾ, US ಮತ್ತು ಈ ಕಡೆ ಎಲ್ಲ ಅವ್ರ ಏಜೆನ್ಸಿ ತೊಗೊಂಡು ತುಪ್ಪ ಮಾರಾಟ ಮಾಡೋಕ್ಕೆ ಉಟ್ಕೊಂಡಿದ್ದಾರೆ. ಜೊತೆಯಲ್ಲೇ ಬೇರೆ ಬೇರೆ ಅವರ ಭಾಳ ಇಷ್ಟವಾದಂಥ ಪದಾರ್ಥಗಳು ನಮ್ಮಲ್ಲಿ ಯಾವ ಉತ್ಪನ್ನ ಮಾಡ್ತಾಯಿದ್ದೀವಿ ಅದನ್ನು ಸಹ ಅವರು ಮಾರಾಟ ಮಾಡಲಿಕ್ಕೆ ಉಟ್ಕೊಂಡಿದ್ದಾರೆ. ಈಗ ನಮ್ಮ ನಂದಿನಿಯನ್ನು ವಿಸ್ತರಣೆ ಮಾಡ್ತಾಯಿದ್ದೀವಿ.
ಇಡೀ ವರ್ಲ್ಡ್ ವಿಸ್ತರಣೆ ಮಾಡ್ತಾ ಇದೆ. ಮೊದಲು ದೆಹಲಿಗೆ ವಿಸ್ತರಣೆ ಆಯಿತು, ಅಲ್ಲೂ ಕೂಡ ಸಾಕಷ್ಟು ಬೇಡಿಕೆ ಇತ್ತು. ಈಗ ಹೊರ ರಾಷ್ಟ್ರಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹೌದು ಅದೇನೇ, ಈಗ ಹೊರ ರಾಷ್ಟ್ರಗಳು ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಏನೋ ಈಗ ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಜನರ ಬೇಡಿಕೆ ಏನೇನು ನಮ್ಮ ಉತ್ಪನ್ನ ಮಾಡ್ತಾ ಇದ್ದೀವಿ, ಯಾವುದು ಜನರಿಗೆ ಬೇಕಾಗಿದೆ ಅದನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲ ನಕಲಿ ಎಲ್ಲ ಮಾಡ್ತಾ ಇದ್ರಲ್ಲ ಸರ್, ಅದಕ್ಕೆಲ್ಲ ಅದನ್ನೆಲ್ಲ ಮಾಡ್ತಾ ಇದೆ, ಎಲ್ಲ ಕಡಿವಾಣ ಹಾಕ್ಲೇಬೇಕು. ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಏನು ಮಾಡಿ ಎಲ್ಲ ಹಾಕಿ ಕ್ರಿಮಿನಲ್ ಕೇಸ್ ಹಾಕ್ತೀವಿ, ಬಿಟ್ಬಿಡೋಕ್ಕಾಗುತ್ತಾ? ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ ಸರ್ ನಕಲಿ ಅಸಲಿ ಅಂತ? ಜನಗಳು ಈಸಿಯಾಗಿ ಐಡೆಂಟಿಫೈ ಮಾಡೋದು ಮಾಡಲಿ, ಅದನ್ನು ಮಾಡಿ ಜನಗಳಿಗೆ ಗೊತ್ತಾಗಲ್ಲ ಪಾಪ, ತೊಗೊಂಡೋಗಿ ಇದು ಮಾಡ್ತಾರೆ. ಬಟ್ ಅದನ್ನು ನಮ್ಗೆ ಎಲ್ಲಿ ನಮಗೆ ದೂರ ಬರ್ತದೆ ಅಂತಂದ್ರೆ ನಾವು ಅವನ್ನೆಲ್ಲ ಕ್ರಮ ತಗೊಂಡು ಕೆಲಸ ಮಾಡ್ತೀವಿ. ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಚರ್ಚೆ ಆಗ್ತಾ ಇದೆ. ನೀವು ಮಾದೇವಪ್ಪನವರು ಎಲ್ಲ ಕೂಡ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡ್ತಾ ಇದ್ದೀರಾ. ಏನು ಆತಂಕನ ಅಥವಾ ಕಂಟಿನ್ಯೂ ಮಾಡಬೇಕು ಅಂತಾರ ಸರ್? ಸಂಪುಟದಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೋಗಿದ್ರಾ ಅಥವಾ ಈಗ ನಾವು ಅವ್ರು ಹೇಳಿರೋದು ಏನಾದರೂ ತೀರ್ಮಾನ ತಗೊಂಡಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.